ಕರ್ನಾಟಕದ ಸರ್ಕಾರದ ವಿಷಯಕ್ಕೆ ಬರೋದಾದರೆ ಯಾವ ರೀತಿ ಸಪೋರ್ಟ್ ಸಿಕ್ಕಿದೆ? ಯಾಕೆಂದರೆ ದೂರದ ಯಾವುದೋ ದೇಶದಲ್ಲಿ ಹೋಗಿ ಕೂತು ಅಲ್ಲೊಂದು ಕನ್ನಡ ಪಾಠಶಾಲೆ ಶುರುವಾಗುತ್ತೆ, ಕನ್ನಡದ ಬಗ್ಗೆ ಕಲಿಸ್ತಾರೆ, ಕನ್ನಡದ ಪಾಠಗಳನ್ನು ಕಲಿಸ್ತಾರೆ ಅಂದಾಗ ನಮ್ಮ ದೇಶದ ನಮ್ಮ ರಾಜ್ಯದ ಸರ್ಕಾರದ ಮಾನ್ಯತೆ ಕೂಡ ಸಿಕ್ಕಾಗ ಒಂದು ಉತ್ಸಾಹ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ 10 ವರ್ಷಗಳಲ್ಲಿ ಸರ್ಕಾರಗಳಿಂದ ಯಾವ ರೀತಿ ನಿಮಗೆ ಸಪೋರ್ಟ್ ಸಿಕ್ಕಿದೆ? ಸರ್ಕಾರದಿಂದ ನಮ್ಮ ಅಧ್ಯಕ್ಷರು ಆಲ್ರೆಡಿ ಹೇಳಿದ್ದಾರೆ. ಏನು ಹೇಳಿದರೆ, ಈ ಕನ್ನಡ ಪ್ರಾಧಿಕಾರದಿಂದ ನಮಗೆ ಸಿಲೆಬಸ್ ಕೊಟ್ಟಿದ್ದಾರೆ, ಟೀಚರ್ಸಿಗೆ ನಮಗೆ ಒಂದಿಷ್ಟು ಟ್ರೈನಿಂಗ್ಗಳನ್ನು ಕೊಟ್ಟಿದ್ದಾರೆ. ಬಟ್ ನಮಗೆ ಯಾವುದೇ ಥರದ ಒಂದು ಧನ ಸಹಾಯ ಆಗಲಿ ಅಂಥದ್ದು ಯಾವುದು ಇವತ್ತಿನವರೆಗೆ ಬಂದಿಲ್ಲ. ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೂ ಇಲ್ಲ. ಯಾಕೆ ಹೇಳಿದರೆ, ನಮ್ಮದೇ ತಂಡದಿಂದ ನಡ್ಸ್ಕೊಂಡು ಬಂದಿರೋದ್ರಿಂದ. ಬಟ್ ಎಸ್, ನಾವು ಕಲಿಸ್ತಾ ಇರುವಂಥ ಈ ವಿದ್ಯೆ ಮಕ್ಕಳಿಗೆ ಅದಕ್ಕೊಂದು ಮಾನ್ಯತೆ ಸಿಗಬೇಕು, ನಮ್ಮ ಶಾಲೆಗೊಂದು ಮಾನ್ಯತೆ ಸಿಗಬೇಕು. ಇಷ್ಟು ಮಾತ್ರ ನಾವು ಸರ್ಕಾರದಿಂದ ಕೇಳ್ಕೊಳ್ತೀವಿ. ಏನು ಹೇಳಿದರೆ, ದಯವಿಟ್ಟು ನಮ್ಮ ಮಕ್ಕಳಿಗೆ ಒಂದು ಮಾನ್ಯತೆ ಕೊಡಿ, ಅವರು ಕಲ್ತಿರುವಂಥ ಸರ್ಟಿಫಿಕೇಟಿಗೆ ಒಂದು ಮಾನ್ಯತೆ ಕೊಡಿಸಿ ಅಂತೇಳಿ ನಾವು ಘನ ಸರ್ಕಾರಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ. ಕನ್ನಡ ಕಲ್ತಿದ್ದಾರೆ ಅನ್ನೋದಕ್ಕೆ ಒಂದು ಮಾನ್ಯತೆ ಕೊಡಬೇಕು ಅನ್ನೋದು ನಿಮ್ಮ ಕೋರಿಕೆ. ಸುನಿಲ್ ಅವರೇ, ಕೇವಲ ದುಬೈನಲ್ಲಿ ಮಾತ್ರವಲ್ಲ, ಅಲ್ಲಿಂದ ಇಲ್ಲಿಗೂ ಕೂಡ ಬಹಳಷ್ಟು ಕೆಲಸಗಳು ನಿಮ್ಮ ತಂಡಗಳಿಂದ ಆಗ್ತಾ ಇದೆ. ಸೊ ಏನೆಲ್ಲ ಮಾಡ್ತಿದ್ದೀರಿ? ನಾವು ಈ ಕನ್ನಡ ಕಲಿಸೋದಲ್ಲದೆ ನಮ್ಮ ಇಲ್ಲಿನ ಗೌರ್ಮೆಂಟ್ ಸ್ಕೂಲ್ಸಸ್ ಇದಾವಲ್ಲ, ರಿಮೋಟ್ ಏರಿಯಾದಲ್ಲಿ ಯಾವ ಸ್ಕೂಲ್ಸ್ಗಳು, ಅದೆಲ್ಲ ನಾವು ಪ್ರತಿ ಜಿಲ್ಲೆ, ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ ಯಾವ ಈ ಥರ ಸ್ಕೂಲ್ಸ್ ರಿಮೋಟ್ ಏರಿಯಾಲಿದ್ದಾವೆ ಅದನ್ನೆಲ್ಲ ನಾವು ಸ್ಟಡಿ ಮಾಡಿ, ಸೊ ಅಲ್ಲಿಗೆ ಕಂಪ್ಯೂಟರು, ಲ್ಯಾಪ್ಟಾಪ್ಸು, ಆಮೇಲೆ ಪ್ರಿಂಟರ್ಸು, ದೆನ್ ಪ್ರೊಜೆಕ್ಟರ್ಸು, ಸೊ ಈ ಥರ ಸೌಲಭ್ಯಗಳನ್ನ ಕೊಡ್ತೀವಿ. ನಾವು ನೋಡಿದ್ವಿ, ಈಗ ಅವ್ರಿಗೆ ಏನೋ ನೋಡಲಿ ಅಂತಂದ್ರೆ ಆ ಒಂದು ಮನೋಭಾವದಿಂದ ಆ ಒಂದು ನಮ್ಮ ಎಲ್ಲ ತಂಡದ ಎಲ್ಲ ಸದಸ್ಯರಾಗಿದ್ದು ಅಲ್ಲಿ ನಾವು ಶಿಕ್ಷಣಕ್ಕೆ ಏನೆಲ್ಲ ಅವಶ್ಯಕತೆ ಇದೆಯೋ ಕೈಲಾದ ಮಟ್ಟಿಗೆ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಸೊ ಮುಂದುವರ್ಸ್ಕೊಂಡು ಬರ್ತಾ ಇದೀವಿ ಮೇಡಮ್. ಕನ್ನಡನೇ ಮರಿತಾ ಇರೋ ಈ ರಾಜ್ಯದಲ್ಲಿ ಕನ್ನಡಕ್ಕೆ ಬೆಲೆ ಇಲ್ಲ ಇತ್ತೀಚಿನ ವರ್ಷಗಳಲ್ಲಿ. ಅದು ಹೇಳಬೇಕು ಅಂದರೆ ಯಾವುದೇ ಭಾಷೆ ಆಗಿರಲಿ ಅದನ್ನು ಒಪ್ಕೊಳ್ತಾರೆ, ಆದರೆ ಕನ್ನಡ ಭಾಷೆ ಒಪ್ಕೊಳ್ಳೋರೇ ಇಲ್ಲ, ಕನ್ನಡಿಗರೇ ಒಪ್ಕೊಳ್ತಾ ಇಲ್ಲ. ಅದೇ ದೊಡ್ಡ ಸಮಸ್ಯೆ. ಅಂಥದ್ರಲ್ಲಿ ದೂರದ ಅರಬ್ ದೇಶದಲ್ಲಿ ಕೂತು 10 ವರ್ಷಗಳಿಂದ ಕನ್ನಡದ ರಥ ಎಳೀತಾ ಇದ್ದೀರಾ. ನೀವೇ ಹೇಳಿದ ಹಾಗೆ ಸರ್ಕಾರದಿಂದ ನಿಮ್ಗೆ ಆದಷ್ಟು ಬೇಗ ಮಾನ್ಯತೆ ಸಿಗಲಿ, ನಿಮ್ಮ ಶಾಲೆಗೆ ಆದಷ್ಟು ಬೇಗ ಮಾನ್ಯತೆ ಸಿಗಲಿ ಅಂತ ನಾವು ಆಶಿಸ್ತೀವಿ. ಹಾಗೆ 10ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದೀರಾ. ಮತ್ತೊಂದು ಸಲ ನಿಮಗೆ ಶುಭಾಶಯಗಳು. ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದ್ರ ಮುಖಾಂತರ ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ. ಏನು ಹೇಳಿದರೆ, ನಮ್ಮ ಈ ಕಾರ್ಯಕ್ರಮವನ್ನು ನಮಗೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಶ್ರೀಯುತ ರವಿ ಹೆಗಡೆಯವರಿಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಈ ಕನ್ನಡ ಯಾತ್ರೆ ಹೀಗೆ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.